ಒನ್ ಸೈಡ್ ಯಾಕೆ ಮಾಡ್ತೀರಾ ಸುದ್ದಿನ ಅಂತ ಹೇಳ್ತಾ ಇದಾರೆ. ಈಗ ನೋಡಿ, ಯಾರೋ ಒಬ್ರು ಅವರೇ ಕಾಲ್ ಮಾಡ್ಬಿಟ್ಟಿದ್ದಾರೆ. ಈಗ ನೀವು ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ ಈಗ, ಯಾಕಂದ್ರೆ ಒನ್ ಸೈಡ್ ಸುದ್ದಿ ಯಾಕೆ ಅಂತ. ರಾಜು ವಿಷ್ಣು ಅವರೇ ನಮಸ್ಕಾರ. ನೋಡಿ, ಈಗ ರಾಜು ವಿಷ್ಣು ಅವರೇ ಇಲ್ಲಿ ಕೂತಿದ್ದಾರೆ. ಇವ್ರೀಗ ಮಂಜುನಾಥ್ ಅವರು ಒಂದಷ್ಟು ಜನ ಒನ್ ಸೈಡ್ ಸುದ್ದಿ ಯಾಕೆ ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ಹೌದು, ನಿಮ್ಮ ಮಾತನ್ನ ಒಪ್ಕೊಳ್ತೀವಿ ನಾವಿಲ್ಲ ಅಂತೆಲ್ಲ, ಬಟ್ ಅವ್ರನ್ನು ಕೂಡ ನಾವು ಕರಿತಾ ಇದೀವಿ, ಬಟ್ ಅವ್ರು ಆದ್ರೆ ಬರ್ತಾ ಇಲ್ಲ. ಈಗ ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಸೈಡ್ ವಿಡಿಯೋ ಹೆಂಗ್ ಮಾಡ್ತೀರಾ ನೀವು? ಒಂದು ಸೈಡ್ ವಿಡಿಯೋ ಹೆಂಗ್ ಮಾಡ್ತೀರಾ ನೀವು? ಒಂದ್ ಸೈಡ್ ಅಲ್ಲ ಸರ್, ಈಗ ಅವ್ರ ಸೈಡು ಮಾಡೋಣ ಅಂತಂದ್ರೆ ಅವ್ರು ಬರ್ತಾ ಇಲ್ಲ. ಅವರೆಲ್ಲ ಒಂದ್ ಕಡೆ ಕುತ್ಕೊಂಡು ಲೈವ್ ನಲ್ಲಿ ಮಾತಾಡ್ತಾ ಇದಾರೆ. ಬರ್ಬೇಕು, ಆನ್ಸರ್ ಕೊಡ್ಬೇಕು. ಅವರು ಲೀಲಾ ಅವರು ಅವರು ಲೈವ್ ಬಿಟ್ಟಿರೋ ವಿಡಿಯೋ ಪೂರ್ತಿ ಪ್ರತಿ ಒಂದು ನೋಡಿದ್ದೀನಿ. ಹಾ, ಅರ್ಥ ಆಯ್ತಾ? ಇವ್ರು ಯಾವ್ದು ಲೈವ್ ಬಿಟ್ಟಿಲ್ಲ, ಒಂದೇ ಒಂದ್ ಲೈವ್ ಬಿಟ್ಟಿರೋದು, ಸೂಸೈಡ್ ಅಟೆಂಪ್ಟ್ ಮಾತ್ರ ಲೈವ್ ಬಿಟ್ಟಿರೋದು. ಅಲ್ಲ ಸರ್, ಅದನ್ನ ಮಾಡೋ ಬದಲು ಇವ್ರನ್ನ ನಾವ್ ಯಾರನ್ನೂ ಅವಮಾನ ಮಾಡ್ಬೇಕು ಅಂತ ಸುದ್ದಿ ಮಾಡ್ತಾ ಇಲ್ಲ. ನಿಮ್ಮ ಹೆಸರೇನು? ರಾಜ್ ವಿಷ್ಣು ಅವ್ರೆ. ಯಾರನ್ನೂ ಕೂಡ ನಾವು ಇಲ್ಲಿ ಅವಮಾನ ಮಾಡ್ಬೇಕು ಅಥವಾ ಇದ್ ಮಾಡ್ಬೇಕು ಅಂತಲ್ಲ, ಅವ್ರ ಪ್ರೀತಿನ ಅವ್ರು ಹೇಳ್ಕೊತಾ ಇದಾರೆ. ಎಲ್ಲ ಆದಂತ ಹಕ್ಕು ಇರುತ್ತೆ. ಈಗ ಅವ್ರ ಪ್ರೀತಿನ ಅವ್ರು ಹೇಳ್ಕೊತಾ ಇದಾರಲ್ಲ, ನನ್ ದೇವತೆ ಅಂತ ಹೇಳ್ತಾ ಇದಾರೆ. ಅಲ್ಲ 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 ಅಲ್ಲ, ನನ್ ಮಾತು ಕೇಳಿ, ದೇವತೆ ಅಂತ ಕರಿತಾ ಇದಾರೆ. ನಾವು ಅವ್ರನ್ನ ದೇವತೆ ಅಂತ ತೋರಿಸ್ತಾ ಇದೀವಿ. ನೀವೀಗ ದೇವತೆ ಆಗಿರ್ಬೋದು, ಅವ್ರಿಗೆ ದೇವತೆ ಆಗಿರ್ಬೋದು. ಇವ್ರು ಸಂತೋವ್ರೇನು ಅವ್ರ ಮನೆಗೆ ಹೋಗಿ ಕೈ ಹಿಡ್ಕೊಂಬಂದು ಎಳ್ಕೊಂಬಂದು ಕರ್ಕೊಂಬಂದು ಅವ್ರ ಮನೇಲಿ ಕುಂಡಿಸ್ಕೊಂಡಿಲ್ವಲ್ಲ? ನಿಮ್ ಪ್ರಕಾರ ಏನು? ಫೋಟೋ ಇದೆಯಲ್ಲ ಸರ್, ನಮ್ಮ ಮನೆಗೆ ಬಂದಿರೋದು. ಅವನು ಮನೆಗೆ ಬಂದಿರೋ ಫೋಟೋ ಇದೆಯಲ್ಲ ಇವ್ರ ಹತ್ರ? ಇದೆಯಲ್ಲ ಸರ್, ಲೈವ್ ಅಲ್ಲೇ ಇದೆಯಲ್ಲ, ನಮ್ಮ ಮನೆಗೆ ಬಂದಿರೋ ಫೋಟೋ ಇದೆಯಲ್ಲ. ಬರೀ ಫೋಟೋ ಪ್ರತಿಯೊಂದು ನಮ್ಮದಲ್ಲೇ ಇದೆಯಲ್ಲ, ಎಲ್ಲ ಇದೆಯಾ ಅಂತಲ್ಲ ಸರ್? ಈಗ ನಿಮ್ ಪಾಯಿಂಟ್ ಏನು? ಇದ್ರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಅನಿಸ್ತಾ ಇದೆ ನಿಮ್ ಪ್ರಕಾರ? ನೀವ್ ಆ ರೀತಿ ಹೇಳಿ ಸರ್. ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ. ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ, ಇಬ್ಬರನ್ನು ಕರೆ ತಂದು ಕುಣಿಸಿ ಮಾತಾಡಿಸ್ಬೇಕು. ನೀವು ನೀವು ಅವತ್ತಿಂದ ಇವತ್ತವರೆಗೂ ಟಾರ್ಗೆಟ್ ಮಾಡಿನೇ ಸರ್. ಇಲ್ಲಿ ಯಾರ್ಯಾರು ನೋಡಿ, ನೀವು ತಪ್ಪು ತಿಳ್ಕೊತಾ ಇದೀರಾ. ಇಲ್ಲಿ ಆ ಅಪ್ಪಂಗ್ ಅನ್ಯಾಯ ಆಗಿದೆ, ಇಷ್ಟೊಂದೆಲ್ಲ ಫೋಟೋಗಳನ್ನ ತೋರಿಸ್ತಾ ಇದಾರೆ. ಅವ್ರ ಪ್ರೀತಿ ಏನು ಅನ್ನೋದಕ್ಕೆ ಪ್ರೂಫ್ ತೋರಿಸ್ತಾ ಇದಾರೆ. ಆದ್ರೆ ಇವ್ರು ಯಾರೋ ಪ್ರೀತಿ, ಆದ್ರೆ ಅವ್ರಿಗೆ ಇವ್ರ ಮೇಲೆ ಪ್ರೀತಿ ಇರ್ಬೋದು, ಇವ್ರಿಗೆ ಅವ್ರ ಹತ್ರ ಬದುಕು ಅಂತ ಇಷ್ಟನೇ ಇಲ್ದಿರ್ಬೇಕಾದ್ರೆ ಗೊತ್ತು ಇಷ್ಟ ಇಲ್ಲ ಅಂತ? ಅಲ್ಲ, ನಿಮ್ಗೆ ಹೆಂಗ್ ಗೊತ್ತು ಇಷ್ಟ ಇಲ್ಲ ಅಂತ? ಇವಾಗ ಅವರೇ ತಾನೇ ಇದ್ ಮಾಡ್ತಾ ಇರೋದು. ಏನು ಅವ್ರು ಇಷ್ಟ ಇಲ್ಲ ಅಂತ ಹೇಳೋಗಿದಾರಲ್ವಾ? ಇವಾಗ ಇಷ್ಟ ಇಲ್ಲ ಅಂತ ಇದೇ ಬನ್ನರ್ಘಟ್ಟ ಸ್ಟೇಷನ್ ಅಲ್ಲೇ ಆಗ್ಲಿ, ಎಲ್ಲಾ ಕಡೆ ಆಗ್ಲಿ, ಉಳಿಮಾವ್ ಸ್ಟೇಷನ್ ಅಲ್ಲೇ ಆಗ್ಲಿ ಬರ್ದ್ ಕೊಟ್ಬಿಟ್ಟು ಬಂದಿದ್ದಾರೆ. ನನ್ಗೆ ಮಂಜುನಾಥ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಹಂಗಾದ್ಮೇಲೆ ಇದು ಕಾನೂನು ರೀತಿಲಿ ಏನ್ ಮಾಡ್ಬೇಕು? ನೀವು ಮಾತಾಡಿ ಹಂಗಾದ್ರೆ ಮಂಜುನಾಥ್, ಅಪ್ಲೈ ಮಾಡ್ಬೇಕು. ಇದಕ್ಕೆ ಉತ್ತರ ಕೊಡಿ ಮಂಜುನಾಥ್. ಹಾಗಾದ್ರೆ ನೀವೀಗ ಕಾನೂನು ರೀತಿಲಿ ಏನ್ ಮಾಡ್ಬೇಕು? ಡಿವೋರ್ಸ್ ಅಪ್ಲೈ ಮಾಡ್ಬೇಕು. ಇಲ್ಲ, ಒಂದ್ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ನನ್ ಗಂಡನ ಜೊತೆ ಬದುಕೋ ಅಂತ ಇಷ್ಟ ಇಲ್ಲ ಅಂದ್ಮೇಲೆ ಈ ಬನ್ನರ್ಘಟ್ಟ ಪೊಲೀಸ್ ಸ್ಟೇಷನ್ ಆಗ್ಲಿ, ಉಳಿಮಾವ್ ಪೊಲೀಸ್ ಸ್ಟೇಷನ್ ಆಗ್ಲಿ, ಎಲ್ಲಾ ಕಡೆ ಬರ್ದ್ ಕೊಟ್ಟು ಬಂದಿದ್ದಾರೆ. ಪ್ಲಸ್ ಅವ್ರ ತಾಳಿನೂ ತೆಗೆದು ಸಮೇತ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದಾರೆ. ಅವ್ರ ಫೋನು ಸಮೇತ ತೆಗೆದು ಕೊಟ್ಬಿಟ್ಟು ಬಂದಿದ್ದಾರೆ. ನಾನು ತಾಳಿ ಕೊಡುವಂತ ಮಂಜುನಾಥ್ ಅವರೇ ಕೇಳಿರೋದು. ಈ ರೆಕಾರ್ಡಿಂಗ್, ಈ ದಾಖಲೆ ಬರ್ದ್ ಕೊಟ್ಟಿರೋ ದಾಖಲೆ ನೀವು ಉಳಿಮಾವ್ ಸ್ಟೇಷನ್ ಆಗ್ಲಿ, ಬನ್ನರ್ಘಟ್ಟ ಸ್ಟೇಷನ್ ಆಗ್ಲಿ, ಎಲ್ಲಿ ಬೇಕಾದ್ರೆ ನೀವು ತಗೋಬಹುದು. ಓಕೆ, ಈಗ ಮಾತಾಡಿ ಮಂಜು ಅವರೇ ನೀವು ಇದ್ರ ಬಗ್ಗೆ. ಪ್ರತಿಯೊಂದು ಕೊಟ್ಟಿರೋದಕ್ಕೆ ಅಲ್ಲ, ಈಗ ನಾಳೆ ದಿನ ಆ ಹೆಣ್ಮಗಳು ತಲೆ ಎತ್ತಿ ಓಡಾಡಕ್ ಆಗುತ್ತಾ ನೀವು ಮಾಡ್ತಾ ಇರೋ ನ್ಯೂಸ್ಗೆ? ಅಲ್ಲ, ನಾನು ನಿಮಗೆ ಈಗ ಉಳಿಮಾವು ಸ್ಟೇಷನ್ ಅಲ್ಲಿ ಹಿಂಗಿಂಗೆ ಆಗಿದೆ ಅಂತ ನೀವು ಹೇಳ್ತಾ ಇದೀರಲ್ಲ, ನೀವು ಯಾರು ಆಕ್ಚುಲಿ? ಲೀಲಾವತಿ ಕಡೆಯವರಾ? ಹಲೋ, ನೀವ್ ಯಾರು ಹೇಳಿ? ನೀವ್ ಯಾರ ಕಡೆ ಹೇಳಿ? ನೀವು ಅದ್ರ ಇರೋ ವಿಷಯ ಹೇಳ್ಕೊಂಬಿಡಿ. ಅದ್ರಲ್ಲೇನು ನಾವೇನ್ ಓಪನ್ ಅಪ್ ಆಗಿದೀವಪ್ಪ, ನಾವೇನ್ ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಸರ್, ನಾವು ಪಬ್ಲಿಕ್ ಇರೋ ವಿಷಯನೇ ಹೇಳ್ತಾ ಇರೋದು, ನಾವ್ ಯಾರ ಕಡೆನೂ ಇಲ್ಲ. ನಮ್ಗೆ ಗೊತ್ತಿರೋ ಸ್ಟೇಷನ್ ಅಲ್ಲಿ ತಾಳಿನೇ ಬಿಚ್ಚಿಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸೇ ಇಕ್ಕಿದ್ದಾರೆ, ಹಂಗೇ ಮಾಡಿದಾರೆ. ನಿಮ್ಗೆ ಹೆಂಗ್ ಗೊತ್ತು? ನಾವು ಇರೋ ವಿಚಾರನೇ ಹೇಳ್ತಾ ಖಂಡಿತವಾಗ್ಲೂ. ನಿಮ್ಗೆ ಹೆಂಗ್ ಗೊತ್ತು? ಇದು ಯಾವ ಮಾಧ್ಯಮದಲ್ಲೂ ಪ್ರಸ್ತಾಪ ಆಗಿಲ್ಲ, ಈ ವಿಚಾರ ನಿಮ್ಗೆ ಹೆಂಗ್ ಗೊತ್ತು? ಆ ಒಂದು ಹೆಣ್ಣು ಮಗಳಿಗೆ ಅಲ್ಲ, ನಿಮ್ಗೆ ಹೆಂಗ್ ಗೊತ್ತು? ನನ್ ಪ್ರಶ್ನೆ ಇಷ್ಟ, ನಿಮ್ಗೆ ಹೆಂಗ್ ಗೊತ್ತು? ನೀವು ಅವ್ರ ಕಡೆಯವರಾದ್ರೆ ಬನ್ನಿ, ಓಪನ್ ಡಿಬೇಟ್ ಮಾಡೋಣ. ನೀವು ಅವ್ರ ಕಡೆಯವರಾದ್ರೆ ನೇರವಾಗಿ ಹೇಳಿ, ಅದ್ರಲ್ಲೇನು? ಯಾರ ಕಡೆನೂ ಅಲ್ಲ, ನಾನೊಬ್ಬ ಪಬ್ಲಿಕ್. ಯಾರ ಕಡೆನೂ ಅಲ್ಲ. ಪಬ್ಲಿಕ್ ಅವ್ರಿಗೆ ಹೆಂಗ್ ಗೊತ್ತು ನಿಮ್ಗೆ? ಇದು ಇವ್ರ ವಿಚಾರ, ಮಂಜುನಾಥ್ ವಿಚಾರ, ತಾಳಿ ಬಿಚ್ಚಿಟ್ಟಿರೋ ವಿಚಾರ, ಪೊಲೀಸ್ ಸ್ಟೇಷನ್ ಅಲ್ಲಿ, ಹುಳಿಮಾವಲ್ಲಿ, ಬಿಳಕಳ್ಳಲ್ಲಿ ಪೊಲೀಸ್ ಮಂಜುನಾಥ್ ವಿಚಾರ ಇದೆಯಲ್ಲ, ಫ್ರೆಂಡೇ ನನಗೆ ಹೇಳಿದ್ದು ಈ ವಿಚಾರಗಳನ್ನೆಲ್ಲ. ಮಂಜುನಾಥ್ ಫ್ರೆಂಡ್ ನಿಮ್ಗೆ ಹೆಂಗ್ ಗೊತ್ತು? ಯಾರದು? ಏನ್ ಹೆಸರು ಅವ್ರದ್ದು? ಹೆಸರು ಮಂಜುನಾಥ್ ಫ್ರೆಂಡ್. ಹಲೋ, ಅವ್ರ ಹೆಸರೇನು? ನಿಮ್ಗೆ ಹೇಳಿದ್ರಲ್ಲ, ಅವ್ರ ಹೆಸರೇನು?
ಕಟ್ ಮಾಡ್ತಾರೆ ಇಷ್ಟೇ ಈಗ ಅಷ್ಟೇ. ಇಷ್ಟೇ. ರಾಜ್ ವಿಷ್ಣು ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರಾಜ್ ವಿಷ್ಣು ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇನ್ ಪಾಯಿಂಟ್. ಹೌದೌದೌದು. ಹಾ, ಕೇಳಿಸ್ತಿದ್ಯಾ? ಮಂಜುನಾಥ್ ಫ್ರೆಂಡ್ ಬರ್ಪಿ ಅಂತ ಅವನ ಹೆಸರು. ಏನಂತ ಹೇಳಿರೋದು ಇದೆಲ್ಲ ಏನಂತ ಕೇಳ್ಕೊಳ್ಳಿ ಬೇಕಾದ್ರೆ. ಅಲ್ಲ, ಏನ್ ಹೆಸರು? ಮಂಜುನಾಥ್ ಫ್ರೆಂಡ್ ಅವರು ಬರ್ಪಿ ಅಂತ ಅವನ ಹೆಸರು. ಬರ್ಫಿ ಚಂದ್ರು ಅಂತ. ಸರ್ ಇವರು ಪಕ್ಕದಲ್ಲೇ ಇವಾಗ ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಿದ್ದೀರಾ ನೀವು? ಲೀಲಾವತಿ ಅವ್ರ ಪಕ್ಕದಲ್ಲೇ ಇದ್ದಾರೆ ಇವಾಗ. ಯಾರ ಪಕ್ಕದಲ್ಲಿದ್ದಾರೆ? ಲೀಲಾವತಿ ಅವ್ರ ಪಕ್ಕದಲ್ಲೇ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತಾರೆ, ಲೀಲಾವತಿ ಪಕ್ಕದಲ್ಲೇ ಇದ್ದಾರೆ. ಇವ್ರ ಪಕ್ಕದಲ್ಲೇ ಇದ್ದಾರೆ ಸರ್ ಇವಾಗ. ಮತ್ತೆ ಯಾರು ಸರ್ ಅಲ್ಲ, ನೀವು ಮ್ಯೂಟ್ ಮಾಡ್ಕೊಂಡು ಹತ್ರ ಮಾತಾಡಿದ್ರಿ. ಅರ್ಥ ಆಯ್ತಾ? ನೀವು ಒಬ್ಬರನ್ನ ಟಾರ್ಗೆಟ್ ಮಾಡಿ ಯಾವುದೇ ಕಾರಣಕ್ಕೂ ಲೈವ್ ಬಿಡಂಗಿಲ್ಲ. ನೀವು ಕರ್ಕೊಂಡ್ ಬರ್ತೀರಾ? ಅಲ್ಲಲ್ಲ, ನೀವು ಬರ್ತೀರಾ? ನಾವ್ ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ನಮಗೆ ಅವ್ರ ಪರ ನೋಡಿ, ನಾವು ಕೇಳ್ತಾ ಇರೋದು ಒಂದೇ, ಪಾಪ ನನಗೆ ಇಷ್ಟ ಅಂತ ಹೇಳ್ತಾ ಇದಾರೆ, ಇವ್ರು ಬಂದಿದ್ದಾರೆ, ನೀವು ಕರ್ಕೊಂಡ್ ಬರ್ತೀರಾ ಅವ್ರ? ನೀವು ಕರ್ಕೊಂಡ್ ಬರ್ತೀರಾ? ನಿಮಗೆ ಮಂಜುನ್ ಫ್ರೆಂಡ್ ಕಾಂಟ್ಯಾಕ್ಟ್ ನಿಮಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಮಂಜುನಾಥ್ ಫ್ರೆಂಡ್ ಬರ್ಫಿ ಅನ್ನೋರು ಯಾರೋ ನಿಮಗೆ ಗೊತ್ತು ಅಲ್ವಾ? ಅವರು ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಹಿಂಗೆ ಆಗಿದೆ ಅಂತ. ಇಷ್ಟೆಲ್ಲ ಮಾಹಿತಿ ಕೊಟ್ಟವ್ರು ನಿಮಗೆ ಇಲ್ಲ, ನೀವ್ ಹೇಳೋದು ನಾವು ಮಾಡ್ತೀವಿ. ಇಲ್ಲ, ನನ್ನ ಪ್ರಶ್ನೆ ನೀವ್ ಹೇಳೋದನ್ನು ನಾವು ಸುದ್ದಿ ಮಾಡ್ತೀವಿ. ರಾಜ್ ವಿಷ್ಣು ಅವರೇ, ನೀವ್ ಹೇಳಿದ್ದನ್ನು ಕೂಡ ನಾವು ಸುದ್ದಿ ಮಾಡ್ತೀವಿ. ಕರ್ಕೊಂಡ್ ಬನ್ನಿ ಅವ್ರ ಫ್ರೆಂಡ್, ಬನ್ನಿ ಈಗ ಕರ್ಕೊಂಡ್ ಬನ್ನಿ, ಲೈವ್ ಕಂಟಿನ್ಯೂ ಆಗುತ್ತೆ, ಕರ್ಕೊಂಡ್ ಬನ್ನಿ. ನೀವು ಲೈವ್ ಮಾಡಿ ಏನಾದ್ರೂ ಮಾಡಿ ತೊಂದ್ರೆ ಇಲ್ಲ. ನೀವು ಇಷ್ಟೆಲ್ಲ ಆಗಿದೆಯಲ್ಲ, ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಕಂಪ್ಲೇಂಟ್ ಕಾಪಿ ಇದೆಯಾ? ಅದೆಲ್ಲ ಏನು ಕೇಳ್ದಿರ ನೀವು ಏಕಾಏಕಿ ಇದೆಲ್ಲ ನಿಮಗೆ ಗೊತ್ತಲ್ವಾ? ನಾವು ಇಲ್ಲಿ ಕಂಪ್ಲೇಂಟ್, ನಾವು ಇದನ್ನ ಕಾನೂನು ಮೊರೆ ಹೋಗಲೇ ಇಲ್ಲ, ಅಲ್ಲಿ ಕಾನೂನು ತನಕ ಹೋಗ್ಲೇ ಇಲ್ಲ. ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಸರಿ ಮಾಡಕ್ ಪಾಪ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ, ವಾಪಸ್ ಬರ್ಲಿ ಅಂತ ಕೇಳ್ಕೋತಾ ಇದಾರೆ ಅವರು. ಅದನ್ನ ನಾವು ಹೇಳ್ತಾ ಇದೀವಿ, ಪಾಪ ಬಾರಮ್ಮ, 2 ಮಕ್ಕಳಿದಾವೆ ನೋಡ್ಕೊಳಮ್ಮ ಅಂತ. ನೀವು ಕೇಳ್ಬೇಕು ಫಸ್ಟ್. ಅಲ್ಲ, ನೀವು ತಿಳಿಸಿ, ನೀವು ತಗೊಬನ್ನಿ. ನಿಮಗೆಲ್ಲ ಗೊತ್ತಲ್ವಾ? ಅಲ್ಲವ, ನೀವು ತಿಳಿಸಿ ಬನ್ನಿ. ನೀವು ಲೀಲಾವತಿ ಕಡೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಕರ್ಕೊಂಡ್ ಬನ್ನಿ ನೀವು. ಅಲ್ಲ, ನೀವು ಏಕಾಏಕಿ ಬಗ್ಗೆ ನೀವು ಕರ್ಕೊಂಬಂದ್ ಕುಂಡಿಸ್ಬಿಟ್ಟು ಲೈವ್ ಮಾಡಿದ ತಕ್ಷಣ ಇದ್ರಲ್ಲಿ ಯಾರು ತಪ್ಪಿದೆ, ನಾವು ಇಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನೀವು ಫಸ್ಟ್ ಲೈವ್ ನ ಪೂರ್ತಿ ನೋಡಿ. ಇಲ್ಲಿ ಯಾರ್ದೋ ಲೀಲಾವತಿ ಅವ್ರದ್ದು ತಪ್ಪು ಅಥವಾ ಇವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು ಅವಾಗಿಂದ. ಲೀಲಾವತಿ ಅವರು 7 ನಿಮಿಷ ಮಾತಾಡಿರೋ ಸೂಸೈಡ್ ರೇ, ನೀವು ಪಬ್ಲಿಕ್ ಅಂತ ಯಾಕೆ ಕಾಲ್ ಮಾಡ್ತೀರಾ? ನೀವು ಫ್ರೆಂಡ್ ಅಂತಾನೆ ಮಾಡ್ಬೇಕಿತ್ತು ಕಾಲ್ನ. ನೀವು ಲೀಲಾವತಿ ಫ್ರೆಂಡಾ? ನೀವು ಲೀಲಾವತಿಗೂ ಫ್ರೆಂಡ್ ಇಲ್ಲ, ಸಂತೋರ್ಗೂ ಫ್ರೆಂಡ್. ಮತ್ತೆ ನಿಮ್ ಪ್ರಾಬ್ಲಮ್ ಏನು? ಕರ್ಕೊಂಡ್ ಬನ್ನಿ ಹಂಗಾದ್ರೆ. ಎಲ್ಲಾ ಚಾನಲ್ ಅಲ್ಲೂ ಇದೇ ಬಿಡ್ತಾ ಇದ್ದೀರಾ, ಫೇಸ್ಬುಕ್ ಅವ್ರು ಬರ್ತಾ ಇದಾರೆ, ಬಿಡ್ತಾ ಇದೀವಿ. ಇಲ್ಲಿ ಕೇಳ್ರಿ, ಇಲ್ಲಿ ಅವ್ರು ನ್ಯಾಯ ಬೇಕು ಅಂತ ಕೇಳ್ತಾ ಇದಾರೆ. ಹಂಗೆ ಲೀಲಾವತಿ ಅವ್ರ ಹತ್ರನು ನ್ಯಾಯ ಬೇಕು. ನಾನ್ ನಿಮಗೆ ಹೇಳೋದು ಅರ್ಥ ಆಗ್ತಾ ಇದ್ಯಾ? ರಾಜ್ ವಿಷ್ಣು ಅವರ ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗ್ತಾ ಇದೆಯಾ? ಇವ್ರು ನ್ಯಾಯ ಬೇಕು ಅಂತ ಬಂದಿದ್ದಾರೆ. ಈಗ ಅಲ್ಲಿ ಫೋಟೋಸ್ ಇರೋದು, ಮೆಸೇಜ್ ಮಾಡಿರೋದು, ಅದ್ ಯಾರೋ ಇನ್ನೊಬ್ಬ ಜೊತೆ ಇರೋದು, ಇದೆಲ್ಲ ನಿಜ ತಾನೆ? ಇದ್ಯಾವುದು ಕೂಡ ನಿಮಗೆ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾವು ಹೇಳ್ತಾ ಇಲ್ವಲ್ಲ? ಅವ್ರಿಗೆ, ಆ ಲೇಡಿಗೆ ಆಗಿರೋ ತೊಂದರೆಗಳಿಂದ ನಾನು ದೂರ ಬಂದಿರ್ತೀನೋ, ಇನ್ನೊಂದಾಗಿರ್ತೀನೋ, ನನ್ನ ಗಂಡ ಬೇಡ ಹೇಳ್ತಾ ಇದಾರಲ್ವಾ? ಅಲ್ಲ, ಗಂಡ ಬೇಡ ಆಯ್ತು. ನಿಮಗೂ ಇದೇ ಪ್ರಶ್ನೆ ಇಡ್ತೀನಿ ನಾನು ಇವಾಗ. ಗಂಡ ಬೇಡ, ಗಂಡನಿಂದ ಪ್ರಾಬ್ಲಮ್ ಆಗಿದೆ ಅಂದ್ರೆ ಕಾನೂನಿಗೆ ಹೋಗಿರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಗಂಡ ಬೇಡ, ಗಂಡನಿಂದ ಪ್ರಾಬ್ಲಮ್ ಆಗಿದೆ, ಗಂಡ ಹಿಂಸೆ ಕೊಡ್ತಾನೆ ಅಂದಾಗ ಕಾನೂನು ಮುಖಾಂತರ ಹೋಗಿ ಡಿವೋರ್ಸ್ ತಗೊಂಡು ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಿತ್ತಲ್ಲ. ಆ ಮಕ್ಕಳನ್ನ ಬಿಟ್ಟು ಹೋಗೋದು ಎಷ್ಟರ ಮಟ್ಟಿಗೆ ನ್ಯಾಯ? ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದಾರೆ. ಅದೇ ರೀತಿಯಾಗಿ ಅವರು ಕೂಡ ನನಗೆ ನ್ಯಾಯ ಬೇಕು ಅಂತ ಬಂದ್ರೆ ಇದೇ ರೆಬೆಲ್ ಟಿವಿಲಿ ಕುತ್ಕೊಂಡು ತೋರಿಸ್ತೀನಿ. ನಾನು ತೋರಿಸ್ತೀವಿ, ಬರ್ಲಿ. ಅವರು ನ್ಯಾಯ ಬೇಕು ಅಂತ ಬರ್ಲಿ, ಇವತ್ತೇ ಬರ್ಲಿ. ಇದೇ ರೀತಿನೇ ನಾನು ಕೇಳ್ತಾ ಇರೋದು, ಒಬ್ಬರನ್ನೇ ಟಾರ್ಗೆಟ್ ಮಾಡಿ. ನಾವು ಮಾಡ್ತಾ ಇಲ್ಲ ರೀ, ಟಾರ್ಗೆಟ್ ಮಾಡ್ತಾ ಇಲ್ಲ. ನೀವು ಪದೇ ಹೇಳ್ಬೇಡಿ. ನೀವು ಕರ್ಕೊಂಡ್ ಬಂದ್ರಿ, ನಿಮ್ಗೆ ಸಾಧ್ಯ ಇದೆ. ನಾವು ಟ್ರೈ ಮಾಡ್ತಾ ಇದೀವಿ.
ಆ ಲೇಡಿನೂ ಕರ್ಕೊಂಬನ್ನಿ. ನಿಮ್ಗೆ ನಾವು ಫೋನ್ ಮಾಡ್ತಾ ಇದೀವಿ, ಅವ್ರ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ನಾವು ಫೋನ್ ಮಾಡ್ತಾ ಇದೀವಿ, ಅವ್ರು ಎಲ್ಲಿದ್ದಾರೆ ಎಲ್ಲ ಗೊತ್ತಿರುತ್ತಲ್ಲ, ಅವ್ರೇ ಹೇಳ್ತಾ ಇದಾರಲ್ಲ. ಅವ್ರೆಲ್ಲ ನಿಮ್ಗೆ ಗೊತ್ತಾ ಸರ್ ಮಂಜುನಾಥ್ ಅವರೇ? ಮಾತಾಡ್ತಾರೆ ಅವ್ರಿಗೆ ಗೊತ್ತಿರೋ ಸರ್, ನನ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರೋದೆ, ಎಲ್ಲ ಗೊತ್ತಿರೋದು ಸರ್ ಅವ್ರಿಗೆ. ಒಂದ್ ನಿಮಿಷ ರಾಜ ಇವರಿಗೆ ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಂತೆ. ನಾವು ಅದನ್ನು ಕೇಳಿದ್ವಿ, ಅಕ್ಕಪಕ್ಕ ಕೂರಿಸ್ಕೊಳ್ಳೋಣ ಅಂತಾನೆ ಕೇಳಿದ್ವಿ ನಾವು. ಅದೇನ್ ಪ್ರಾಬ್ಲಮ್ ಕೇಳೋಣ, ಯಾಕಂದ್ರೆ ಇವತ್ತು ಸಮಾಜದಲ್ಲಿ ತಲೆ ತಗ್ಸುವಂತ ಕೆಲಸಗಳು ಇವೆಲ್ಲ. ಈ ಟಾಪಿಕ್ ನ ಎತ್ಕೋಬೇಕಾ ಬೇಡ ನೋಡಿ, ಎಲ್ಲಾರು ಮಾಡಿದ್ರು ಮಾಧ್ಯಮದವರು. ನಾವ್ ಇವತ್ತು ಎತ್ಕೊಂಡ್ವಿ, ಯಾಕೆ ಗೊತ್ತಾ? ಒಂದಷ್ಟು ಲಾಯರ್ಗಳನ್ನ, ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ನಾನು ಕೇಳಿಕೊಂಡೇ ಬಂದು ಕೂತ್ಕೊಂಡಿರೋದಿಲ್ಲ, ಈ ಟಾಪಿಕ್ ತಗೊಳ್ಳಬೇಡ ಅಂತ. ಏನಿಲ್ಲ ಬೇಕಾ ಬಿಟ್ಟು ಬಂದು ಕೂತಿಲ್ಲ ಇಲ್ಲ. ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ ನೋಡಿ. ಅದೇ ಅವ್ರ ಎಂತಿ ಮಾಡಿದ್ರೆ ಬಿಟ್ಬಿಡ್ತಾ ಇದ್ರ ಇವರು. ನಾನು ಅದೇ ಕೇಳ್ತಾ ಇದ್ದೀನಿ. ಇವಾಗ ಯಾರೋ ಮಾತಾಡ್ತಾ ಇದಾರ ರಾಜು ಅವರು ಅಂತ. ಅದೇ ಅವ್ರ ಎಂತಿ ಹಂಗ್ ಮಾಡಿದ್ರೆ ಬಿಟ್ಬಿಡ್ತಾ ಇಲ್ಲ ನಾನು ಕೇಳ್ತಾ ಇರೋದು. ನಿನ್ನ ಹೆಂಡತಿನ ನನ್ನ ಹೆಂಡತಿ ಮಾಡೋದು ಅಲ್ಲ ಮಂಜುನಾಥ್ ಅವ್ರೆ. ನೀವು ಆತರ ಮಾಡಿದ್ರೆ ಒಂದ್ ನಿಮಿಷ, ನಿನ್ನ ಹಸ್ತಬಸ್ತದಲ್ಲಿ ಇಕ್ಕೋಣ ಅಂತ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಅಲ್ಲಿ ಹೋಗುವಂತ ಅವಶ್ಯಕತೆನೇ ಇಲ್ಲ. ಎಲ್ಲಿಗೆ? ಅವ್ರ ಇಷ್ಟ, ನಿಮಗೇನ್ ಪ್ರಾಬ್ಲಮ್? ನನ್ನ ಇಷ್ಟ ರೀ. ಬೇಕಂತ ಬಂದಿದ್ದೀನಿ ನಾನು. ಅಲ್ಲ ಬೇಕೇ ಬೇಕು ಬಂದಿದ್ದೀನಿ ನಾನು. ನನಗೆ 11 ವರ್ಷ ಜೀವನ. ಅಲ್ಲ ಹೇಳ್ತಾ ಇರೋದು ನೋಡಿ, ಇದು ಏನೋ ಹದ್ಬಸ್ತಲ್ಲಿ ಇಡ್ಕೋಬೇಕು. ಹಂಗಾರೆ ಹದ್ಬಸ್ತಲ್ಲಿ ಇರ್ಬೇಕು ಅಂತಂದ್ರೆ ಏನು ಕೂಡಾಕ್ಬೇಕಾ? ಹೆಂಡತಿನ ಕೂಡಾಕ್ಬೇಕಿತ್ತ ರೂಮಲ್ಲಿ? ಅಲ್ಲ ಹೆಂಡತಿಲಿ ಡಿವೋರ್ಸ್ ಅಲ್ಲ. ನೀವೊಬ್ರು ಒಂದ್ ನಿಮಿಷ ನೀವೊಬ್ರು ಪಬ್ಲಿಕ್ ಆಗಿ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ಯಲ್ಲ, ನೀನ್ ಏನಾದ್ರು ನ್ಯಾಯ ಕೊಡ್ಸಕ್ ಕಾಲ್ ಮಾಡಿದ್ಯಾ ಅಥವಾ ಇಲ್ಲಿ ಡಿವೋರ್ಸ್ ಕೊಡ್ಸು ಅಂತ ಹೇಳಕ್ ಕಾಲ್ ಮಾಡಿದ್ಯಾ? ಪಾಪ ಅವನು ದೇವತೆ ಅಂತ ಹೇಳ್ಕೊಂಡು ಬಾರವ ತಾಯಿ ಬಾರವ ಎಲ್ಲ ಮರಿತೀನಿ ಅಂತ ಹೇಳ್ತವನೆ, ನೀನ್ ಡಿವೋರ್ಸ್ ಕೊಡು ಅಂತ ಹೇಳ್ತಿದ್ಯಲ್ಲ. ನಿಜ ಹೇಳಯ್ಯ, ನೀನ್ ಯಾರು? ನಿನ್ನ ಹೆಸರು ರಾಜವಿಷ್ಣು ಅಲ್ಲ. ರಾಜವಿಷ್ಣು ಅಂತ ಹೆಸರು ಇಟ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಹೆಸರು ನಿಜವಾಗ್ಲೂ ಹೆಸರು ಹೇಳಿ ನೋಡೋಣ. ದಮ್ಮಿದ್ರೆ ಹೇಳಿ ನೋಡೋಣ ನಿಮ್ಮ ಹೆಸರು, ನಿಜವಾದ ಹೆಸರು ರಾಜವಿಷ್ಣು. ಫೋನ್ ಕಟ್ಟಾ ಅಷ್ಟೇ, ಗೊತ್ತಾಗೋಯ್ತು. ಈಗ ಸತ್ಯ ನಾನು ಕಂಡು ಹಿಡಿದ್ಬಿಟ್ನಲ್ಲ. ರಾಜವಿಷ್ಣು ಅಂತ ಹೆಸರು ಸಾಧ್ಯ? ರಾಜು, ವಿಷ್ಣುವರ್ಧನಿಂದ ವಿಷ್ಣು ಅಂತ ಹೆಸರು. ಇನ್ಸ್ಟಾಗ್ರಾಮ್ ನೇಮ್ ಹೇಳ್ತಾ ಇದ್ದಾನೆ ಅವನು. ಇನ್ಸ್ಟಾಗ್ರಾಮ್ ನೇಮ್ ಹೇಳ್ತಾ ಇದ್ದಾನೆ ಅವನು.